ಈಗ ಗುತ್ತಿಗೆಯಲ್ಲಿ ಅಂದರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ಬಜೆಟ್ನ ವಿಚಾರವಾಗಿ ಸರ್ ಹೇಳುವಂಥದ್ದಾದರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರುವಂಥ ಅದು ದುರ್ದೈವ ರೀ, ಕೊಳ್ಳಕ್ಕೆ ಬರೋದಿಲ್ಲ. ಧರ್ಮ ಆಧಾರಿತ ಯಾವುದೇ ರಿಸರ್ವೇಷನ್ ಇಲ್ಲ. ಅದನ್ನು ಕೊಟ್ಟಾರೆ ಅದನ್ನು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ, ನ್ಯಾಯಾಲಯಕ್ಕೂ ನಾವು ಅದನ್ನು ಇದು ಮಾಡ್ತೀವಿ. ಈಗ ನೀರಾವರಿ ಯೋಜನೆಗಳಿಗೆ ಹಣ ಮೀಸಲಾಗಿಲ್ಲ ಅನ್ನೋಂಥದ್ದು ಒಂದು ವಿಚಾರ, ಜೊತೆಗೆ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಸರ್ ನೀವೆಲ್ಲ ನೋಡಿ. ನಾವೇನು ಹೇಳೋದಿಲ್ಲ ಕೊನೆ ಬಜೆಟು, ಕಾಂಗ್ರೆಸ್ದ ಕೊನೆ ಬಜೆಟ್ ಯಾಕಪ್ಪ ಅವರು ಕಾಂಗ್ರೆಸ್ಸಿನ ಅವರು ಹೊಡೆದಾಟದಿಂದ ಡಿಸಾಲ್ವ್ ಆದರೂ ಆಶ್ಚರ್ಯ ಇಲ್ಲ. ಹೀಗಾಗಿ ನಾವು ಸಿದ್ದರಾಮಯ್ಯನವ್ರ ಕೊನೆ ಬಜೆಟ್ ಅನ್ನೋದಿಲ್ಲ. ಆದಷ್ಟು ಬೇಗನೆ ಈ ಒಂದು ಕೆಟ್ಟ ಸರ್ಕಾರ ಕರ್ನಾಟಕದಿಂದ ತೊಲಗಬೇಕು. ಈಗ ಗುತ್ತಿಗೆಯಲ್ಲಿ ಅಂದರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ಬಜೆಟ್ನ ವಿಚಾರವಾಗಿ ಸರ್ ಹೇಳುವಂಥದ್ದಾದರೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರುವಂಥ ಅದು ದುರ್ದೈವ ರೀ, ಕೊಳ್ಳಕ್ಕೆ ಬರೋದಿಲ್ಲ. ಧರ್ಮ ಆಧಾರಿತ ಯಾವುದೇ ರಿಸರ್ವೇಷನ್ ಇಲ್ಲ. ಅದನ್ನು ಕೊಟ್ಟಾರೆ ಅದನ್ನು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ, ನ್ಯಾಯಾಲಯಕ್ಕೂ ನಾವು ಅದನ್ನು ಇದು ಮಾಡ್ತೀವಿ. ಈಗ ನೀರಾವರಿ ಯೋಜನೆಗಳಿಗೆ ಹಣ ಮೀಸಲಾಗಿಲ್ಲ ಅನ್ನೋಂಥದ್ದು ಒಂದು ವಿಚಾರ, ಜೊತೆಗೆ ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಸರ್ ನೀವೆಲ್ಲ ನೋಡಿ. ನಾವೇನು ಹೇಳೋದಿಲ್ಲ ಕೊನೆ ಬಜೆಟು, ಕಾಂಗ್ರೆಸ್ದ ಕೊನೆ ಬಜೆಟ್ ಯಾಕಪ್ಪ ಅವರು ಕಾಂಗ್ರೆಸ್ಸಿನ ಅವರು ಹೊಡೆದಾಟದಿಂದ ಡಿಸಾಲ್ವ್ ಆದರೂ ಆಶ್ಚರ್ಯ ಇಲ್ಲ. ಹೀಗಾಗಿ ನಾವು ಸಿದ್ದರಾಮಯ್ಯನವ್ರ ಕೊನೆ ಬಜೆಟ್ ಅನ್ನೋದಿಲ್ಲ. ಆದಷ್ಟು ಬೇಗನೆ ಈ ಒಂದು ಕೆಟ್ಟ ಸರ್ಕಾರ ಕರ್ನಾಟಕದಿಂದ ತೊಲಗಬೇಕು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.